ಮಾತಾಡ್ತಾ ಟ್ರೋಲ್ ಪೇಜಸ್ ಬಗ್ಗೆನೂ ಕೂಡ ಮಾತಾಡ್ರಿ. ಯಾಕಂತಂದ್ರೆ ನಾವು ಒಬ್ಬ ನಟಿಯಾಗಿ ಅಂದ್ಮೇಲೆ ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಬರುತ್ತೆ. ಟ್ರೋಲ್ ಪೇಜಸ್ ಇಂದ ಆಗಿರುವಂತ ಅನುಕೂಲ ಏನು ನಿಮ್ಮ ಲೈಫ್ ಅಲ್ಲಿ? ಯಾವತ್ತಾದ್ರೂ ಏನಪ್ಪ ಟ್ರೋಲ್ ಆಯ್ತು ಅಂತ ಬೇಜಾರಾಗಿದ್ದುಂಟಾ ಅಂತ? ಖಂಡಿತವಾಗ್ಲೂ ಇಲ್ಲ ಸರ್. ಬಿಕಾಸ್ ನನ್ ಟಚ್ ನಾನು ಅದನ್ನು ಹೇಳ್ತೀನಿ. ನಂದು ಕಂಟೆಂಟ್ ಆಗಿರ್ಲಿ ಅಥವಾ ನನ್ನ ವಿಡಿಯೋಸ್ಗಳಾಗಿರ್ಲಿ ಯಾವತ್ತೂ ಕೆಟ್ಟದಾಗ ಟ್ರಾಲ್ ಆಗಿಲ್ಲ. ಅಂಡ್ ಟ್ರಾಲ್ ಪೇಜಸ್ಗಳಿಂದಾನೆ ನಾನು ಇವಾಗ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಮಾಡಿರೋ ವಿಡಿಯೋಗಳು ಅಥವಾ ನಾನು ನಿಮ್ಮ ಚಾನಲ್ ಕೊಟ್ಟಂತ ವಿಡಿಯೋಗಳು ಟ್ರಾಲ್ ಪೇಜಸ್ಗಳಿಂದಾನೆ ಅಲ್ವಾ ನನ್ಗೆ ಆ ರೀಚ್ ಸಿಕ್ಕಿದೆ. ಅಂಡ್ ಡೆಫಿನೆಟ್ಲಿ ಐ ಥಿಂಕ್ ನಮ್ಮಂತ ಪ್ರತಿಭೆಗಳನ್ನ ಅಥವಾ ಇನ್ನು ಎಷ್ಟೋ ಪ್ರತಿಭೆಗಳನ್ನ ಅಂಡ್ ಎಷ್ಟೋ ನ್ಯೂಸ್ ನಮಗ್ ಗೊತ್ತೇ ಇರಲ್ಲ. ಯಾರೋ ಎಲ್ಲೋ ಒಂದೇನೋ ಮೆಡಲ್ ವಿನ್ ಆಗಿರ್ತಾರೆ ಅಥವಾ ಇನ್ನೊಂದ್ ಕಡೆ ಯಾರಿಗೋ ಒಂದು ಹುಡುಗಿಗೆ ರೇಪ್ ಆಗಿರುತ್ತೆ ಅಥವಾ ಎಲ್ಲೋ ಒಂದು ಮರ್ಡರ್ ಆಗಿರುತ್ತೆ. ಇಂಥದನ್ನ ಜಾಸ್ತಿ ಜನಕ್ಕೆ ರೀಚ್ ಮಾಡ್ಸೋದೇ ಟ್ರೋಲ್ ಪೇಜ್ಗಳು. ಸೊ ಹಾಗಾಗಿ ನನಗೆ ಇಲ್ಲಿವರೆಗೂ ಯಾವುದೇ ರೀತಿ ನೆಗೆಟಿವ್ ಟ್ರೋಲ್ಸ್ ಆಗಿಲ್ಲ. ಎಲ್ಲಾ ಪಾಸಿಟಿವ್ ಟ್ರೋಲ್ಸ್ ಆಗಿದೆ ಅಂಡ್ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ. ಸೊ ಕಮೆಂಟ್ಸ್ಗೆಲ್ಲ ಒಂದ್ ಪಾಯಿಂಟ್ ಅಲ್ಲಿ ಆ ಸ್ಯಾಚುರೇಷನ್ ರೀಚ್ ಆಗ್ಬಿಡ್ತೀವಿ ನಾವು. ನೆಗೆಟಿವ್ ಕಮೆಂಟ್ಸ್ ಓದಕ್ ಹೋಗಲ್ಲ. ಸೊ ನನ್ಗೆ ಯಾವತ್ತೂ ಬ್ಯಾಡ್ ಟ್ರೋಲ್ಸ್ ಅಂತ ಫೀಲ್ ಆಗಿಲ್ಲ. ಎಲ್ಲ ಗುಡ್ ಟ್ರೋಲ್ಸ್. ನನ್ನ ವಿಡಿಯೋಗಳೆಲ್ಲ ಥ್ಯಾಂಕ್ಸ್ ಟ್ರೋಲರ್ಸ್ಗೆ ತುಂಬಾ ಚೆನ್ನಾಗಿ ರೀಚ್ ಕೊಟ್ಟಿದ್ದೀರಾ ನನಗೆ. ಅಂಡ್ ನನ್ಗೂ ತುಂಬಾ ಹೆಲ್ಪ್ ಆಗಿದೆ. ನನಗೆ ಪ್ರಮೋಷನ್ಸ್ ಆಗಿರ್ಬೋದು, ಕೊಲಾಬ್ರೇಷನ್ಸ್ ಆಗಿರ್ಬೋದು, ಈ ತರ ನನ್ನ ವಿಡಿಯೋಸ್ಗಳಿಂದ ಮ್ಯಾಮ್ ವಿ ಸಾ ಯೋರ್ ವಿಡಿಯೋ, ವಿ ವಾಂಟ್ ಟು ಕೊಲಾಬ್ರೇಟ್ ಫಾರ್ ಅ ಬ್ರ್ಯಾಂಡ್ ವಿತ್ ಯು ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಐಮ್ ಹ್ಯಾಪಿ. ನನ್ನ ಟ್ರಾಲ್ ಪೇಜಸ್ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ದೇ ಆರ್ ವೆರಿ ಗುಡ್. ಸದ್ಯಕ್ಕಂತೂ ಆ ತರದ್ದೇನು ಬಂದಿಲ್ಲ. ಖಂಡಿತ ಬರೋದು ಬೇಡ, ಆ ಥರದ್ದು ಯಾವುದು ಬಂದಿಲ್ಲ. ಮಾತಾಡ್ತಾ ಹೇಳ್ತಿದ್ರಿ ನೀವು ರೇಪ್ ಬಗ್ಗೆ ಅಂತ ಹೇಳ್ಬಿಟ್ಟು. ರೀಸೆಂಟ್ ಆಗಿ ತಾವರೆಕೆರೆಯಲ್ಲೂ ಕೂಡ ಎಲ್ಲೋ ಒಂದು ಉತ್ತರ ಕರ್ನಾಟಕದ ಹುಡುಗಿ ಮೇಲೆ ರೇಪ್ ಆಗಿ ಒಂದು ಮರ್ಡರ್ ಆಗಿರುವಂತದ್ದು. ಸೊ ಇದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ, ಒಬ್ಬ ಹೆಣ್ಣಾಗಿ ಒಬ್ಬ ನಟಿಯಾಗಿ, ಯಾಕಂತಂದ್ರೆ ಸಾಕಷ್ಟು ಫಾಲೋವರ್ಸ್ ಇರ್ತಾರೆ, ನೋಡ್ತಿರ್ತಾರೆ. ಸೊ ಎಷ್ಟೇ ಧ್ವನಿ ಎತ್ತಿದ್ರು ಕೂಡ ರೇಪ್ಗಳಾಗುವಂತದ್ದಾಗಿರ್ಬೋದು ಅಥವಾ ಅವ್ರ ಮೇಲೆ ಅತ್ಯಾಚಾರ ಆಗುವಂತದ್ದಾಗಿರ್ಬೋದು, ಅದ್ರ ಜೊತೆಗೆ ಅವ್ರ ಪ್ರಾಣನೂ ಕೂಡ ತೆಗಿತಾ ಇದ್ದಾರೆ, ನಿಲ್ತಾ ಇಲ್ಲ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಏನ್ ಹೇಳ್ತೀರಾ ಒಬ್ಬ ನಟಿಯಾಗಿರ್ಬೋದು, ಒಬ್ಬ ಹೆಣ್ಣಾಗಿ? ಇದು ಸೇಫ್ ಇದೆಯಾ ಹೆಣ್ಮಕ್ಳಿಗೆ ಅಥವಾ ಸೇಫ್ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲಿ ಸೆಕೆಂಡ್ರಿ ಆಗಿ ಬರುತ್ತೆ. ನಾನು ಲಾ ಓದ್ತಾ ಇದ್ದೀನಿ. ಸೊ ನಾನು ನೆಕ್ಸ್ಟ್ ಕ್ರಿಮಿನಲ್ ಪ್ರಾಕ್ಟೀಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಹುಷಾರಾಗಿರ್ಬೇಕು. ಸೊ ನನ್ನ ಪ್ರಕಾರ ಏನು ಅನ್ನೋದು ಅಂತ ವಾಟ್ ಐ ಥಿಂಕ್ ಇಸ್, ಇದೆಲ್ಲ ಅಪ್ಬ್ರಿಂಗಿಂಗ್ ಸರ್. ಫ್ಯಾಮಿಲಿಲಿ ಹೇಗೆ ಬೆಳೆಸ್ಕೊಂಡ್ ಬಂದಿರ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ತುಂಬಾ ಜನ ಡಿನೈ ಮಾಡ್ಬೋದು, ಒಪ್ಕೊಬಹುದು, ಬಟ್ ದಿಸ್ ಇಸ್ ಮೈ ಒಪಿನಿಯನ್. ಈಗ ಮನೇಲಿ ಒಂದ್ ಹುಡುಗ ಅವ್ರಪ್ಪ ದಿನ ಕುಡ್ಕೊಂಬಂದು ಅವ್ರ ಅಮ್ಮಂಗೆ ಹೊಡೆದು ಅಂಡ್ ಎಷ್ಟೋ ಜನ ಮಕ್ಕಳು ಈ ತರ ಒಂದು ಪ್ರಾಸೆಸ್ ನ ನೋಡ್ಬಿಟ್ಟಿರ್ತಾರೆ ಕಣ್ಣಾರೆ ಚಿಕ್ಕ ವಯಸ್ಸಲ್ಲೇನೆ. ಅವ್ರಿಗೆ ಅದೇನು ಅಂತಾನೂ ಅರ್ಥ ಆಗಿರಲ್ಲ. ರಿಪೀಟೆಡ್ ಆಗಿ ಅವ್ರ ಮೆಂಟಲ್ ಹೆಲ್ತ್ ಈ ತರ ಹಾಳಾಗ್ತಾ ಅಂಡ್ ನಾನು ಎಷ್ಟೋ ಕೇಸಸ್ಗಳು ನೋಡಿದೀನಿ ವೇರ್ ಮಕ್ಕಳು ತುಂಬಾ ಈ ತರ ರೇಪ್ ಮಾಡೋ ಮಕ್ಕಳು ಮೆಂಟಾಲಿಟಿ ತುಂಬಾ ಡಾರ್ಕ್ ಆಗಿರುತ್ತೆ. ಅವ್ರಿಗೂ ಅವ್ರ ಚಿಕ್ಕ ವಯಸ್ಸಲ್ಲಿ ಅವ್ರ ಮೇಲೆ ಶೋಷಣೆ ಆಗಿರುತ್ತೆ. ಯಾರೋ ಬಂದ್ ರೇಪ್ ಮಾಡಿರ್ತಾರೆ ಅಥವಾ ಯಾರೋ ಕೆಟ್ಟದಾಗ ಅವ್ರನ್ನ ಮುಟ್ಟಿರ್ತಾರೆ. ಫಿಸಿಕಲ್ ಅಬ್ಯೂಸ್ ಆಗಿರ್ಬೋದು, ಮೆಂಟಲ್ ಅಬ್ಯೂಸ್ ಆಗಿರ್ಬೋದು. ಈ ತರ ಎಲ್ಲ ನೋಡಿ ಅವ್ರ ಮೆಂಟಾಲಿಟಿ ಹಂಗೆ ಚೇಂಜ್ ಆಗ್ಬಿಟ್ಟಿರುತ್ತೆ. ಇವಾಗ ಒಂದೊಳ್ಳೆ ಅಪ್ಬ್ರಿಂಗಿಂಗ್ ಮನೆಯಿಂದ ಬಂದಿರುವಂತ ವ್ಯಕ್ತಿ ಅಂದ್ರೆ ಒಂದೊಳ್ಳೆ ಎಜುಕೇಶನ್ ಆಗಿರ್ಬೋದು ಅಥವಾ ಆತರ ಕೇಸಸ್ಸು ಇದೆ, ಬಟ್ ಮೋಸ್ಟ್ ಆಫ್ ದ ಕೇಸಸ್ ಈ ತರಾನೇ ಇರುತ್ತೆ ಅಲ್ವಾ. ಬಿಕಾಸ್ ಒಂದು ಹೆಂಡತಿಗೂ ತಾಯಿಗೂ ವ್ಯತ್ಯಾಸ ಗೊತ್ತಿರ್ಬೇಕು ಒಬ್ಬ ಗಂಡಸಿಗೆ. ಸೊ ಅದು ಎಷ್ಟೋ ಒಂದು ಗಂಡ್ಮಕ್ಳು ಮನೇಲಿ ಅಂದ್ರೆ ಈ ತರ ಅಪ್ಬ್ರಿಂಗಿಂಗ್ ಮನೇಲಿ ಆ ವ್ಯತ್ಯಾಸ ಗೊತ್ತಿರಲ್ಲ. ಬಿಕಾಸ್ ಅಪ್ಪ ಅಮ್ಮನ ಜೊತೆ ಹೆಂಗ್ ನಡ್ಕೊಳ್ಳೋದು ಅಂತ ನೋಡಿರ್ತಾರೆ. ಅಂಡ್ ತಾಯಿನೂ ಅಷ್ಟೇನೆ, ತಾಯಿ ಮಕ್ಳನ್ನ ಹೆಂಗ್ ಬೆಳೆಸ್ಬೇಕು ಅನ್ನೋದು ತಾಯಿಗೆ ಗೊತ್ತಿರ್ಬೇಕು. ಅವ್ರಿಗೂ ಆ ನಾಲೆಜ್ ಇರಲ್ಲ. ಸೊ ಐ ಥಿಂಕ್ ಅಪ್ಬ್ರಿಂಗಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮನೇಲಿ ಈ ತರ ಮೆಂಟಲಿ ಅಬ್ಯೂಸ್ ಆದಾಗ ಮಕ್ಕಳು ಅವ್ರು ದೊಡ್ಡವರಾಗ್ತಾ ಅದೇ ರೀತಿ ಆಗ್ಬಿಡ್ತಾರೆ. ಅಂಡ್ ಐ ಥಿಂಕ್ ಸೊಸೈಟಿ ತುಂಬಾ ಸೀರಿಯಸ್ ಆಗಿ ಇದ್ರ ಮೇಲೆ ಆಕ್ಷನ್ ತಗೊಬೇಕು ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ನಾನು ನೋಡಿರೋಂಥ ಪ್ರಕಾರ ಈಗ ಯಾವ್ದೋ ತೀರಾ ಕಡು ಬಡತನ ಹೆಣ್ಮಗುಗೆ ಈ ತರ ಆಯ್ತು ಅಂದಾಗ ಎಷ್ಟೊಂದ್ ಸತಿ ಅದು ಆಚೆನೆ ಬರಲ್ಲ. ಹೌದು, ನಾನು ಅದು ತುಂಬಾ ನೋಡಿದೀನಿ. ಯಾಕೆಂದ್ರೆ ರೀಸೆಂಟ್ ಆಗು ನೀವ್ ಹೇಳಿದ್ರಿ, ಅದು ಟ್ರಾಲ್ ಪೇಜಸ್ಗಳಲ್ಲೇ ನಾನು ನೋಡಿ ನನಗೆ ಗೊತ್ತಾಗಿದ್ದು ಈ ತರ ಹಿಂಗಾಗಿದೆ ಅಂತ. ಅದೇ ಯಾವ್ದೋ ಒಂದು ಹೈ ಪ್ರೊಫೈಲ್ ಅಲ್ಲಿ ಆದಾಗ ವಾಯ್ಸ್ ರೈಸ್ ಮಾಡ್ತಾರೆ. ಬಟ್ ಈ ತರ ಕಡು ಬಡವ್ರಿಗಾದಾಗ ಯಾಕೆ ಅದನ್ನ ರೈಸ್ ಮಾಡಲ್ಲ? ಅಂಡ್ ಎಷ್ಟೋ ಕೇಸ್ಗಳು ಆಚೆನೆ ಬರಲ್ಲ ಸರ್, ನಮಗ್ ಗೊತ್ತೇ ಇರಲ್ಲ. ಅಲ್ಲಿ ಹೋಗ್ತಾರೆ, ಅಲ್ಲೇ ಮುಚ್ಚಿ ಹಾಕ್ಬಿಡ್ತಾರೆ. ಸೊ ಐ ಥಿಂಕ್ ಪೊಲೀಸ್ ಆಗಿರ್ಲಿ ಅಥವಾ ನಮ್ಮ ಜುಡಿಷಿಯಲ್ ಸಿಸ್ಟಮ್ ಆಗಿರ್ಲಿ ಇದ್ರ ಮೇಲೆ ಕರೆಕ್ಟ್ ಆಗಿರೋ ಕ್ರಮಗಳು ತಗೊಬೇಕು. ರೇಪ್ ಮಾಡಿದ್ರ ಹ್ಯಾಂಗ್ ದೆಮ್. ಯಾಕೆ ಮರ್ಸಿ ತೋರಿಸ್ತೀರಾ? ಯಾಕೆ ಜಡ್ಜ್ಮೆಂಟ್ ಲೇಟ್ ಮಾಡ್ತೀರಾ? ಫಾಸ್ಟ್ ಟ್ರ್ಯಾಕ್ ಅಂತ ಓಪನ್ ಮಾಡಿದ್ದಾರೆ. ಓಕೆ ಫೈನ್, ಫಾಸ್ಟ್ ಟ್ರ್ಯಾಕ್ ಅಲ್ಲಿ ನೀವು ಜಡ್ಜ್ಮೆಂಟ್ ಪಾಸ್ ಮಾಡ್ತೀರಾ.
ಡೆತ್ ಸೆಂಟೆನ್ಸ್ ನ ಪಾಸ್ ಮಾಡಿ, ರೇಪ್ ಅಲ್ವಾ, ಈಗ ಅದು ಜೀವನೇ, ಹೌದು ಹೋಗಿರೋದು ಜೀವನೇ, ಯಾಕೆ ಮರ್ಸಿ ತೋರಿಸ್ತೀರಾ? ನಿರ್ಭಯ ಕೇಸಲ್ಲಿ ಎಷ್ಟೋ ವರ್ಷ ಆದ್ಮೇಲೆ ಆ ತಾಯಿಗೆ ಸಿಕ್ಕಿದ್ದು ನ್ಯಾಯ. ಹ್ಮ್. ಸೊ ಬಿ ವೆರಿ ಕ್ವಿಕ್, ಆಯ್ತಾ? ಒಂದು ಬ್ರೂಟಲ್ ಆಗಿ ಒಂದ್ಸತಿ ಆಕ್ಷನ್ ತಗೊಂಡ್ಬಿಡಿ, ಎಲ್ರಿಗೂ ಒಂದು ಎಚ್ಚರಿಕೆ ಬರುತ್ತೆ, ಮಾಡಬಾರ್ದಪ್ಪ ಇಂಥ ಕೆಲ್ಸನ ನಾವು ಅಂತ. ಸೊ ಐ ಥಿಂಕ್ ಇದೆಲ್ಲ ಜುಡಿಷಿಯಲ್ ಸಿಸ್ಟಮ್ ಅಂಡ್ ಪೊಲೀಸ್ ಸಿಸ್ಟಮ್ ಅಲ್ಲಿ ತುಂಬಾ ಲೀನ್ ಆಗಿದೆ ಅಂತ ನನ್ನ ಪ್ರಕಾರ. ಇಲ್ಲ ಒಂದ್ ಕಡೆ ನೀವು ಹೇಳ್ತಾ ನನಗೊಂದು ನೆನಪಾಗಿದ್ದೇನಂತಂದ್ರೆ, ನಿರ್ಭಯ ಕೇಸ್ ಬಗ್ಗೆ ಮಾತಾಡ್ತಾ ಇದ್ರೆ ಎಷ್ಟೋ ವರ್ಷಗಳಾದ ನಂತರ ಅವ್ರಿಗೆ ಆದ್ಮೇಲೆ ನ್ಯಾಯ ಸಿಕ್ತು ಸಿಕ್ಕಂತ ಅಂತ. ನ್ಯಾಯ ಆ ಅದು. ನ್ಯಾಯಕ್ಕೋಸ್ಕರ ಅಲ್ದಾಡ್ತಾನೆ ಅವ್ರ ಕಷ್ಟವನ್ನ, ಇಷ್ಟಗಳನ್ನ, ಅವರ ಕನಸುಗಳನ್ನೆಲ್ಲಾನು ಕೂಡ ಪಕ್ಕಕ್ಕೆ ಇಟ್ಬಿಟ್ಟು ಹೋರಾಡ್ತಿರ್ತಾರೆ. ಓದ್ ಜೀವ ಮತ್ತೆ ಬರಲ್ಲ, ಇಷ್ಟು ಖಂಡಿತ ವರ್ಷಗಳಾದ ನಂತರ ಇರ್ತೀವೋ ಇಲ್ವೋ ಗೊತ್ತಿರಲ್ಲ, ನಾವು ಇರೋ ಅಂತ ಇನ್ನೊಂದ್ 5 ಗೊತ್ತಿರಲ್ಲ. ಸೆಕೆಂಡ್ ಆದ್ರೆ ಇರ್ತೀವೋ ಇಲ್ವೋ ಗೊತ್ತಿರಲ್ಲ. ಅಂತ ಟೈಮಲ್ಲಿ ನನ್ ಮಗಳಿಗೆ ಆಗಿರೋದೇ ನ್ಯಾಯ ಆಗಿರುತ್ತೆ. ಸರ್, ಅಂಡ್ ಐ ಟೆಲ್ ಯು, ಈ ಒಂದು ಇಂಟರ್ವ್ಯೂನ ಎಷ್ಟೋ ಜನ ನೋಡಿದಾರೋ ನೋಡಿಲ್ವೋ ಗೊತ್ತಿಲ್ಲ. ಐ ಥಿಂಕ್ ಇಟ್ ವಾಸ್ ಅ ಫಾರಿನ್ ಲೇಡಿ. ಅವ್ನ್ ರೇಪ್ ಮಾಡ್ದಂಥವ್ನ ಹತ್ರನೇ ಕೇಳಿರುವಂತ ನಿರ್ಭಯ ಇಂಟರ್ವ್ಯೂ ಇದು. ಅವನು ಡೀಟೇಲ್ ಆಗಿ ಹೇಳ್ತಾನೆ, ಅವ್ನ ಮುಖದಲ್ಲಿ ಒಂಚೂರು ಮರ್ಸಿ ಇಲ್ಲ, ಅವ್ನ್ ತಪ್ಪು ಮಾಡಿದೀನಿ ಅನ್ನೋ ಗಿಲ್ಟು ಇಲ್ಲ ಅವನ ಮುಖದಲ್ಲಿ. ಅಂಡ್ ಒಂದು ಪಾಯಿಂಟ್ ಅಲ್ಲಿ ಅವಳು ಹೊಟ್ಟೆಲಿರುವಂತ ಕರುಳನ್ನ ತೆಗೆದ್ಬಿಟ್ಟು ಬಸ್ಸಿಂದ ಆಚೆ ಹಾಕ್ತಾರೆ. ಇಷ್ಟು ಕ್ರೂರತ್ವ ಇರುವಂತಹ ವ್ಯಕ್ತಿನ ನೀವ್ ಹೆಂಗೆ ಅಷ್ಟು ವರ್ಷ ನ್ಯಾಯ ಕೊಡ್ದೇನೆ ಹಂಗೆ ಬಿಟ್ಬಿಟ್ಟಿದ್ರಿ? ಸೊ ಕ್ವೆಶ್ಚನ್ ಬರೋದು ನಮ್ ಜುಡಿಷಿಯಲ್ ಸಿಸ್ಟಮ್ ಮೇಲಲ್ವಾ? ಹೌದು. ಯಾಕಿಷ್ಟು ಡಿಲೇ? ಯಾಕೆ ನೀವು ಕರೆಕ್ಟ್ ಆಗಿ ಆಕ್ಷನ್ ತಗೊಳ? ಅವಾಗ ಏನಾಗ್ಬಿಡುತ್ತೆ ಗೊತ್ತಾ, ಇವತ್ ಮಾಡ್ತೀನಿ, ನಾಳೆ ಆಚೆ ಬರ್ತೀನಿ, ಆ ಮೆಂಟಾಲಿಟಿ ಬಂದ್ಬಿಡುತ್ತೆ ಎಷ್ಟೋ ಈ ತರ ಮಾಡೋರ್ಗೆ, ಅಕ್ಯೂಸ್ ಈ ತರ ಕ್ರೈಮ್ಸ್ ನ ಮಾಡೋರ್ಗೆ. ಸೊ ಹಾಗಾಗಿ ಒಂದು ಬ್ರೂಟಲ್ ಆಕ್ಷನ್ ತಗೊಬೇಕು. ಮಾಡ್ತೀಯಾ, ಹ್ಯಾಂಗ್ ದೆಮ್, ಇಲ್ಲ ಅದು ಅವ್ರನ್ನ ನಮ್ಮಂತ ಪಬ್ಲಿಕ್ ಕೊಡಿ, ನಮ್ಗೆ ಏನ್ ಮಾಡ್ಬೇಕು ಅಂತ ನಮಗ್ ಗೊತ್ತಿರುತ್ತೆ, ನಾವು ಮಾಡ್ತೀವಿ. ಅಂಡ್ ಅದೇ ಸರ್, ಐ ಥಿಂಕ್ ನಮ್ ಜುಡಿಷಿಯಲ್ ಸಿಸ್ಟಮ್ ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು ಅಂತ ಇದ್ರಲ್ಲಿ. ಫಾಸ್ಟ್ ಆಗಿ ಬಂದಿದೆ, ಇಟ್ಸ್ ವೆರಿ ಗುಡ್, ಬಟ್ ಆದ್ರೂ ಡಿಲೇ ಆಗುತ್ತೆ ಕೆಲವೊಂದ್ಸತಿ. ಅಂಡ್ ಇನ್ನೊಂದ್ಸತಿ ಕೆಲವೊಂದು ಬರದೇ ಇಲ್ಲ ಆಚೆ. ಐ ಥಿಂಕ್ ಮುಚ್ಚಿಬಿಡ್ತಾರೆ, ಬಿಡು ಹೋಗ್ಲಿ, ಬಿಕಾಸ್ ನಮ್ಮ ಪೊಲೀಸ್ ಅಥವಾ ನಮ್ಮ ಜುಡಿಷಿಯಲ್ ಸಿಸ್ಟಮ್ ಮೇಲೆ ಕ್ವೆಶ್ಚನ್ ಮಾರ್ಕ್ ಅಲ್ವಾ, ಏನ್ ಮಾಡ್ತಿದ್ರು ಇವರು ಅಂತ. ಸೊ ಹಾಗಾಗಿ ಅದೆಲ್ಲ ಸ್ಟಾಪ್ ಆಗ್ಬೇಕು. ಅಂಡ್ ಐ ಥಿಂಕ್ ಬೇಸಿಕ್ ಎಜುಕೇಶನ್, ಒಂದು ಸ್ಕೂಲ್ ಆಗಿರ್ಲಿ, ಎಷ್ಟೊಂದ್ ಜನಕ್ಕೆ ಆಸ್ ಐ ಟೋಲ್ಡ್, ಯು ಶುಡ್ ನೋ ಹೌ ಟು ರೆಸ್ಪೆಕ್ಟ್ ಅ ವುಮನ್. ಅದನ್ನ ಐ ಥಿಂಕ್ ಸ್ಕೂಲ್ಗಳಾಗಿರ್ಲಿ, ಕಾಲೇಜ್ಗಳಲ್ಲಾಗಿರ್ಲಿ, ಇವಾಗ ತಪ್ಪು ಮಾಡಿದಾಗ ತಪ್ಪು ಅನ್ನೋದನ್ನ ನಾವು ಯಾರು ಹೇಳೋರು ಇರ್ಬೇಕು. ಸೊ ಐ ಥಿಂಕ್ ಅದೆಲ್ಲ ಅಬ್ರಿಂಗಿಂಗ್ ಇಂದಾನೆ ಬರುತ್ತೆ ಅನ್ನೋದು ನನ್ನ ಪ್ರಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.